ನೋಡಿ ಒಂದು ಸ್ವಲ್ಪನೂ ರಿಂಕಲ್ಸ್ ಬಂದಿಲ್ಲ, ಎಷ್ಟು ನೀಟಾಗಿ ಬಂದಿದೆ. ಫಾಲು ಎಮ್ಮಿಂಗ್ ಮಾಡೋದು ನಿಮಗೆ ಕಾಣಿಸ್ತಾ ಇರ್ಬೋದು ನೋಡಿ, ಫುಲ್ಲು ನೀಟಾಗಿ ಬಂದಿದೆ. ಈ ಕಡೆನೂ ಅಷ್ಟೇ ಒಂದು ಸ್ವಲ್ಪನೂ ರಿಂಕಲ್ಸ್ ಬಂದಿಲ್ಲ, ತುಂಬ ಚೆನ್ನಾಗಿ ಬಂದಿದೆ. ಈ ಥರ ಸಿಲ್ಕ್ ಸೀರೆ ಮಾಡಬೇಕಾದ್ರೆ ಹುಷಾರಾಗಿ ಮಾಡಬೇಕು. ಲಾಸ್ಟಿಗೆ ಈ ಥರ ಸ್ವಲ್ಪ ಫಾಲ್ನ ಒಳಗಡೆ ಮಡಚ್ಬಿಟ್ಟು ನೀಟಾಗೆ ಹೊಲ್ಕೊಬೇಕು. ನೋಡಿ, ನಾವು ಸೀರೆನ ಮೊದಲು ಈ ಥರ ಎಲ್ಲ ನೀಟಾಗಿ ಮಾಡ್ಕೋಬೇಕು. ಫಾಲು ಹೊಲ್ಕೊಂಡ್ಮೇಲೆ ಈ ಥರ ಫುಲ್ಲು ನೀಟಾಗಿ ಮಾಡಿಕೊಂಡು ಕೆಳಗಡೆ ಸಪೋರ್ಟ್ಗೆ ನಾನು ಪ್ಲೇವುಡ್ ಇಟ್ಕೊಂಡಿದ್ದೀನಿ. ಪ್ಲೇವುಡ್ ಮೇಲೆ ಸೀರೆನ ಹಾಕ್ಕೊಂಡು ಈ ಥರ ನಾವು ಸ್ಟಾರ್ಟಿಂಗ್ ಪಾಯಿಂಟಿಂದ ಎಮ್ಮಿಂಗ್ ಮಾಡ್ಕೊಂಡು ಹೋಗ್ಬೇಕು. ಒಬ್ಬೊಬ್ಬರು ಈ ಕಡೆ ಕೆಲವೊಬ್ಬರು ಸಪೋರ್ಟ್ ಸಿಗ್ಲಿ ಅಂದ್ಬಿಟ್ಟು ಈ ಕಡೆ ದೊಡ್ಡೋಲ್ಗೆ ಹಾಕತ್ತಾರೆ, ಆದರೆ ನನಗೆ ಆ ಥರ ಅದ್ರ ಅವಶ್ಯಕತೆ ಇಲ್ಲ. ನಾನು ಅದು ಮಾಮೂಲಿಯಾಗೇ ಮಾಡ್ತೀನಿ. ಅದಕ್ಕೋಸ್ಕರ ಈ ಥರ ಪ್ಲೇವುಡ್ ಇಟ್ಕೊಂಡು ಈ ಥರ ಎಮ್ಮಿಂಗ್ ಮಾಡ್ತೀನಿ. ನಾವು ಉದ್ದ ತೊಗೊಂಡ್ರೆ ಈ ಥರ ಗಂಟಾಗುತ್ತೆ, ಆದರೆ ನನಗೆ ಅಭ್ಯಾಸ ಇರೋದ್ರಿಂದ ನಾನು ಇಷ್ಟು ಉದ್ದ ತೊಗೊಂಡಿದ್ದೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ದಾರನ ಪೋಣಿಸ್ಕೊಂಡು ಒಬ್ಬೊಬ್ಬರು ಉಲ್ಟಾ ಎಮ್ಮಿಂಗ್ ಮಾಡ್ತಾರೆ, ಅದನ್ನು ಚೆನ್ನಾಗಿರುತ್ತೆ. ಬೇಕಾದ್ರೆ ನೀವು ಕಮೆಂಟ್ ಮಾಡಿ ಉಲ್ಟಾ ಎಮ್ಮಿಂಗ್ ಮಾಡಿ ತೋರಿಸಿ ಅಂತ, ಅದನ್ನು ಮಾಡಿ ತೋರಿಸ್ತೀನಿ. ನೋಡಿ, ಒಂದು ಸ್ವಲ್ಪನೂ ರಿಂಕಲ್ಸ್ ಬಂದಿಲ್ಲ, ಎಷ್ಟು ನೀಟಾಗಿ ಬಂದಿದೆ. ಫಾಲು ಎಮ್ಮಿಂಗ್ ಮಾಡೋದು ನಿಮಗೆ ಕಾಣಿಸ್ತಾ ಇರ್ಬೋದು ನೋಡಿ, ಫುಲ್ಲು ನೀಟಾಗಿ ಬಂದಿದೆ. ಈ ಕಡೆನೂ ಅಷ್ಟೇ ಒಂದು ಸ್ವಲ್ಪನೂ ರಿಂಕಲ್ಸ್ ಬಂದಿಲ್ಲ, ತುಂಬ ಚೆನ್ನಾಗಿ ಬಂದಿದೆ. ಈ ಥರ ಸಿಲ್ಕ್ ಸೀರೆ ಮಾಡಬೇಕಾದ್ರೆ ಹುಷಾರಾಗಿ ಮಾಡಬೇಕು. ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.